ಮಾಡುತ್ತೇನೆ. ಶ್ರೀಯುತ ಸುನೀಲ್ ದುಗಾರ್ಜಿ, ವಿಶ್ವ ಹಿಂದೂ ಪರಿಷತ್ ಗೋ ಸಂವರ್ಧನಾ ಸಮಿತಿ ಟ್ರಸ್ಟ್ನ ಪ್ರಮುಖರು. ಗೋವರ್ಧನ್ ಬಜರಂಗ ದಳ ಅಂದ್ಬಿಟ್ಟು ತಮಗೆಲ್ಲ ಗೊತ್ತಿದೆ, ಬಕ್ರೀದು 28ಗೆ ಈ ತಿಂಗಳಿದೆ. ಬಕ್ರೀದಲ್ಲಿ ಸಾವಿರಾರು ಪ್ರಾಣಿಗಳಿಗೆ ಬಲಿ ಕೊಡೋದು, ಹತ್ಯೆ ಮಾಡೋದು ಪ್ರತಿ ವರ್ಷ ನಡೀತಾ ಇದೆ. ಗೋಹತ್ಯೆ ಕಾನೂನು ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ಅದರಲ್ಲಿ ಅದ್ರ ಪ್ರಕಾರ ಟೋಟಲ್ ಬ್ಯಾನ್ ಇದೆ. ಯಾವುದೇ ಗೋ ಇರಲಿ, ಇಲ್ಲ ಗೂಳಿ, ಎತ್ತು, ಕರು, ಎಮ್ಮೆ ಕಡಿಯೋಂಗಿಲ್ಲ. ಬರೀ 13 ವರ್ಷ ಮೇಲೆ ಕೋಣ ಮಾತ್ರ ಕಡಿಬೋದು, ಬೇರೆ ಯಾವುದೋ ಪ್ರಾಣಿಗಳು ಕಡಿಬಾರ್ದು ಅಂತ ಕ್ಲಿಯರ್ ಆಗಿದೆ. ಅದಲ್ಲದೆ ಯಾವುದೇ ಬಂದ್ಬಿಟ್ಟು ಮನೆಗಳ ಮುಂದೆ, ಮನೆಗಳ ಒಳಗಡೆ ಇಲ್ಲ ಆಚೆ ಅಂತೂ ಕಡಿಯಬಾರ್ದು, ರೋಡಲ್ಲಿ ಕಡಿಯಬಾರ್ದು. ಅದು ತಮಗೆಲ್ಲ ಗೊತ್ತಿದೆ ಚೆನ್ನಾಗೆ. ಆದ್ರೂ ಪ್ರತಿ ವರ್ಷ ಎಲ್ಲ ದಾರಿಗಳೆಲ್ಲ ಕಡಿತಾ ಇದ್ದಾರೆ. ಆಮೇಲೆ ಅಲ್ಲಿ ಲೋಕಲ್ ಮುನ್ಸಿಪಾಲ್ಟಿ ಅವರು ಅವ್ರಿಗೆ ಜಾಗ ಮಾಡಿಕೊಟ್ಬಿಟ್ಟಿದ್ದಾರೆ. ಇದು ಗೊತ್ತು ಕಾನೂನು ವಿರುದ್ಧ ಆಗಿದೆ ಅಂದ್ರೂ ಅವ್ರು ಜಾಗ ಮಾಡಿಬಿಟ್ಟು ಸಪ್ರೇಟಾಗೆ ಕಡೀರಿ ಅಂದ್ಬಿಟ್ಟು ಅದು ಜಾಗ ಮಾಡಿಕೊಡ್ತಾ ಇದ್ದಾರೆ. ಅದು ಇವತ್ತು ಬೆಂಗಳೂರಲ್ಲಿ ನಮ್ಮ ಹತ್ರ ಸುದ್ದಿ ಬಂದಿರೋ ಪ್ರಕಾರ ಕಮ್ಮಿ ಅಂದ್ರೂ 1500ರಿಂದ 2000 ಹಸುಗಳು ಬೆಂಗಳೂರು ಒಳಗಡೆ ಬಂದುಬಿಟ್ಟಿದೆ. ಇದು ಯಾವುದು ಬಂದ್ಬಿಟ್ಟು ರೈತರು ಉಳುಮೆ ಮಾಡೋ ಜಾಗ ಅಲ್ಲ. ಇದು ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತಿದೆ ಇದೆಲ್ಲ ಬರ್ತಾಯಿದೆ ಅಂದ್ಬಿಟ್ಟು, ಬಟ್ ಯಾವುದೇನೂ ಅದಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಹಸುಗಳು ಮತ್ತು ಈವನ್ ಒಂಟೆಗಳು ಕೂಡ ಬಂದಿದೆ. ಬೆಂಗಳೂರಲ್ಲಿ ಒಂಟೆ ಬಂದುಬಿಟ್ಟಿದೆ. ಕರ್ನಾಟಕದಲ್ಲಿ ಕಮ್ಮಿ ಅಂದ್ರೂ ಇವತ್ತು ಒಂದು 200ರಿಂದ 250 ಒಂಟೆ ಬಂದಿದೆ. ಒಂಟೆ ಕೂಡ ಬ್ಯಾನ್ ಇದೆ. ಸಾವಿರಾರು ಕಿಲೋಮೀಟ್ರಿಂದ ಒಂಟೆ ಬರ್ತಾ ಇರೋದು, ಅದು 100% ಕೋರ್ಟ್ ಆರ್ಡರ್ ಪ್ರಕಾರ ಇಲ್ಲಿಗಲ್. ಅದು ಹಂಗೂ ಇವರು ಒಂಟೆಗಳು ಬರ್ತಾರೆ. ಒಂಟೆ ಏನು ಚಿಕ್ಕ ಪ್ರಾಣಿ ಅಲ್ಲ, ಇಲ್ಲ ನಾಯಿನೋ ಇಲ್ಲ ಬೆಕ್ಕು ಬಚ್ಚಿಕೊಂಡು ಬರ್ಬೋದ್ಬಿಟ್ಟು ಎಲ್ಲ ಕಣ್ಮುಂದೆ ನಡೀತಾ ಇರೋದು. ಆದ್ರೂ ಯಾವುದೂ ಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊತಾ ಇಲ್ಲ. ಇದಕ್ಕೆ ಮೇನ್ ಇರೋದು ನಮ್ಮ SPCA ಪ್ರೆಸಿಡೆಂಟು. ಎಲ್ಲ ಡಿಸ್ಟ್ರಿಕ್ಟಲ್ಲಿ SPCA ಪ್ರೆಸಿಡೆಂಟ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ಯಾರೋದಲ್ಲಿ DC ಅವರು ಆಗಿರೋದು. ಡಿಸ್ಟ್ರಿಕ್ಟ್ ಕಮಿಷನರ್ ಅವರೇ ಹೆಡ್ಡು, ಪ್ರೆಸಿಡೆಂಟ್ ಅದಕ್ಕೆ. ಸೊ ಇದೆಲ್ಲ ಅವ್ರ ಅಧಿಕಾರ ಬರೋದು. ಯಾವುದೇ ಡಿಸ್ಟ್ರಿಕ್ಟ್ ಕಮಿಷನರ್ ಅದಕ್ಕೆ ಆ್ಯಕ್ಷನ್ ಏನಕ್ಕೆ ತೊಗೊಳ್ತಾ ಇಲ್ಲ ಅಂತ ನಾವು ಕೇಳಬೇಕಾಗಿರೋದು. ಡಿಸ್ಟ್ರಿಕ್ಟ್ ಕಮಿಷನರು ಮತ್ತು DD ಡೆಪ್ಯೂಟಿ ಡೈರೆಕ್ಟ್ರು ಅವ್ರದ್ದು ಇರೋದು ಅಧಿಕಾರ, ಇದು ಅವ್ರ ಜವಾಬ್ದಾರಿ ಇರೋದು. ಅವ್ರು ಯಾವುದೂ ಜವಾಬ್ದಾರಿಗೆ ತೊಗೊಳ್ತಾ ಇಲ್ಲ. ಅವ್ರು ಬಂದ್ಬಿಟ್ಟು ಡಿಪಾರ್ಟ್ಮೆಂಟಿಗೆ ಹೇಳ್ಬಿಟ್ಟು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಬೇಕು. ಅವ್ರಿಗೆ ಬಂದ್ಬಿಟ್ಟು ಅದಕ್ಕೆ ಆ್ಯಕ್ಷನ್ ತೊಗೊಂಡು ಅದಕ್ಕೆ ಪ್ರಾಣಿಗಳಿಗೆ ಉಳಿಸ್ಬೇಕಾದ್ರು ಅವ್ರ ಕರ್ತವ್ಯ ಅದು. ಬಟ್ ಯಾರು ಆ್ಯಕ್ಟಿವ್ ಇಲ್ಲ. ತುಂಬ SPCAಗಳು ಕರ್ನಾಟಕದಲ್ಲಿ ಆ್ಯಕ್ಟಿವೇ ಇಲ್ಲ. ಸೊ ಈ ಥರ ನಡೀತಾ ಇರುವಾಗ ಇದು ಓಪನ್ ಆಗಿ ನಡೀತಾ ಇರೋದು. ಇದು ಮನೆಗಳಲ್ಲಿ ಕಡಿಯೋದು, ಅದರಲ್ಲಿ ರಕ್ತ ಮತ್ತು ಮಾಂಸ ಬಂದ್ಬಿಟ್ಟು ರೋಡಲ್ಲಿ ಹರಿತಾ ಇದೆ. ಅದರಿಂದ ಎಷ್ಟು ಜನಗಳಿಗೆ ಅದಿಲ್ಲಿ ಹಾನಿಯಾಗುತ್ತೆ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟು ಅದಕ್ಕೆ ಯಾವುದೂ ಬಂದ್ಬಿಟ್ಟು ಸ್ಟೆಪ್ಸ್ ತೊಗೊತಾ ಇಲ್ಲ. ಏಕೆಂದರೆ ಅದರಲ್ಲಿ ಡಿಸೀಸಸ್ಸು, ಬೇರೆ ಬೇರೆ ಪ್ಯಾರಾಡೆಮಿಕ್ಕು ಡಿಸೀಸ್ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟವರು ಸೀರಿಯಸ್ಸಾಗಿ ಗಮನ ಕೊಡಬೇಕು. ಅದಲ್ಲದೆ ಮಕ್ಕಳು ಮತ್ತು ಹೆಂಗಸರ ಮುಂದೆ ಕೂಡ ಕಡಿತಾ ಇದ್ದಾರೆ. ಅದು ಕೂಡ ಬಗ್ಗೆ ಅದು ಗಮನ ಕೊಡ್ತಾ ಇಲ್ಲ. ಇದೆಲ್ಲ ಆಗಬೇಕಾಗಿ ಯಾವುದೇ ಪ್ರಾಣಿ ಇರಲಿ, ಮೇಕೆ ಇರಲಿ ಇಲ್ಲ ಕೋಳಿ ಇರಲಿ, ಅದಕ್ಕೆ ಮುನ್ಸಿಪಲ್ಲು ಆ್ಯಕ್ಟ್ ಪ್ರಕಾರ ಅದೆಲ್ಲ ಸ್ಲಾಟ್ರ್ ಹೌಸಲ್ಲಿ ವಿತ್ ಸರ್ಟಿಫಿಕೇಷನ್ ಕೊಟ್ಟು ಮಾತ್ರ ಅದು ಬಂದ್ಬಿಟ್ಟು ಕಡಿಬೋದು. ಬಟ್ ಇದೇನಾಗ್ತಿದೆ, ಮನೆ ಓಪನಲ್ಲಿ ನಡೀತಾ ಇರೋದೆಲ್ಲ. ಈಗ ಏನಂದರೆ ಬೆಂಗಳೂರು ಸಿಟಿಯಲ್ಲಿ ಇಷ್ಟೊಂದು ಪ್ರಾಣಿಗಳು ಬಂದಿದ್ದು ಹೆಂಗೆ, ಏಕೆ ನಾಕಾಬಂದಿಗಳು ಮಾಡಿಲ್ಲ? ಡಿಪಾರ್ಟ್ಮೆಂಟಲ್ಲಿ ನಾಕಾಬಂದಿ ಮಾಡೋದು ಅವ್ರ ಕರ್ತವ್ಯ ಅಲ್ವಾ? ಅದು ಏನಕ್ಕೆ ಮಾಡ್ತಾಯಿಲ್ಲ? ನಾವು ಕೇಳಬೇಕಂದ್ರೆ ಡಿಪಾರ್ಟ್ಮೆಂಟಿಗೆ ದಯವಿಟ್ಟು ಇಮಿಡಿಯೇಟ್ ನಾಕಾಬಂದಿ ಮಾಡಿ. ಮುಂಚೆ ನಾಕಾಬಂದಿ ಮಾಡ್ತಾಯಿದ್ರು. ಬೆಂಗಳೂರು ಎಂಟ್ರಿ ಪಾಯಿಂಟು 12 ಎಂಟ್ರಿ ಪಾಯಿಂಟ್ಗಳು, 14 ಎಂಟ್ರಿ ಪಾಯಿಂಟ್ಗಳು ಕೂಡ ನಾಕಾಬಂದಿ ನಡೀತಾ ಇತ್ತು 24/7. 15 ದಿವಸ ಮುಂಚೆ ನಾಕಾಬಂದಿ ಮಾಡ್ತಾಯಿದ್ರು. ಇವಾಗ ಯಾವುದೂ ನಾಕಾಬಂದಿ ಮಾಡ್ತಾಯಿಲ್ಲ, ಓಪನ್ನಾಗಿ ಬಿಟ್ಟಿದ್ದಾರೆ. ಸೊ ಈ ಥರ ನಡೀತಾ ಇರುವಾಗ ಇವಾಗ ನಾವು ಇದು ಸುಮ್ಮನೆ ಇರೋಕ್ಕಾಗತ್ತಾ? ಇಲ್ಲಿಗಲ್ ನಡೀತಾ ಇರೋದು. ಅದಕ್ಕೆ ನಾವು ಜನಗಳಿಗೆ ಕೇಳಬೇಕಂದ್ರೆ ಈವನ್ ಜನರಲ್ ಪಬ್ಲಿಕ್ಗೆ ಕೂಡ ಅವರು ಮುಂದೆ ದಯವಿಟ್ಟು ಬರಬೇಕು, 112ಗೆ ಕಂಪ್ಲೇಂಟ್ ಕೊಡಿ.
ಕಂಪ್ಲೇಂಟ್ ಕೊಡಬೇಕು ಅವರು, ಏನಕ್ಕೆ ಕೊಡಬಾರ್ದು? ಈ ನಡುವೆ ಏನಾಗ್ತಾಯಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರೋ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಅವ್ರ ಮೇಲೇ ಅವ್ರು ಹಾನಿ ಮಾಡೋದು, ಬೆದರಿಸೋದು. ನೀನೇನು ಅಧಿಕಾರ ಇದೆ, ನೀನೇನಿಗೆ ಬಂದೆ ಇಲ್ಲಿ, ಆ ಥರ ಕೇಳೋದು. ಅಧಿಕಾರ ಇದೆ, ನಮ್ಮ ಗೋಹತ್ಯೆ ನಿಷೇಧ ಕಾನೂನಲ್ಲಿ ಕೂಡ ಕ್ಲಿಯರ್ ಆಗಿದೆ, ಅಧಿಕಾರ ಇದೆ. ಅದರಲ್ಲಿ ಸೆಕ್ಷನ್ 17 ಪ್ರಕಾರ ಅಧಿಕಾರ ಇದೆ. ಈವನ್ BNMS ಆ್ಯಕ್ಟ್ ಪ್ರಕಾರ ಸೆಕ್ಷನ್ 40 ಕ್ಲಿಯರ್ ಅಧಿಕಾರ ಇದೆ. ಯಾರೇ ಪ್ರಾಣಿ ಯಾವುದಕ್ಕಿರಲಿ, ಯಾವುದೇ ಜನಗಳಿರಲಿ, ಯಾವುದು ಹೆಚ್ಚು ಕಡಿಮೆ ಆದರೆ ನಮಗೆ ಅಧಿಕಾರ ಇದೆ, ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ಬೋದು. ಬಟ್ ಏನು ನಡೀತಾ ಇದೆ ಇವಾಗ? ರಿವರ್ಸ್ ನಡೀತಾ ಇದೆ. ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಜನ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಅವರಿಗೆ ಕೈ ಕಟ್ಟಿದ್ದಾರೆ, ಅವ್ರು ಮಾಡೋಕ್ಕೆ ಬಿಡ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಅವ್ರು ಮೇಲಧಿಕಾರಿಗಳು ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಇದಕ್ಕೆ ನಾವು ನಮ್ಮ ಹೋಮ್ ಮಿನಿಸ್ಟರ್ ಅವರು ಕೇಳಬೇಕಂದ್ರೆ ದಯವಿಟ್ಟು ಇದಕ್ಕೆ ಇಮಿಡಿಯೇಟ್ ಕ್ರಮ ತೊಗೊಬೇಕು. ಅದಲ್ಲದೆ ಯಾವುದೇ ಪ್ರಾಣಿಗಳು ಕೇಸ್ ಬುಕ್ ಆಗುವಾಗ ಅವ್ರ ಮನೆ ಕೂಡ ಜಪ್ತಿ ಆಗಬೇಕು. ಎಲ್ಲಿ ಕಡಿತಾ ಇದ್ದಾರೆ ಮನೆ ಕೂಡ ಜಪ್ತಿ ಆಗಬೇಕು ಕಾನೂನು ಪ್ರಕಾರ. ಅವ್ರ ಪ್ರಾಪರ್ಟಿ ಜಪ್ತಿ ಆಗಬೇಕು. ಏನಕ್ಕೆ ಆಗ್ತಾಯಿಲ್ಲ? ಗಾಡಿ ಜಪ್ತಿ ಆಗಬೇಕು. ಅದಕ್ಕೇನಕ್ಕೆ ಆಗ್ತಾಯಿಲ್ಲ? ಗಾಡಿ ಓನರ್ಗಳು ಬಿಟ್ಟಿದ್ದಾರೆ. ಎಷ್ಟೋ ಕೇಸಸ್ ಮಾಡಿದ್ದೀವಿ, ಸಾವಿರಾರು ಕೇಸಸ್ ಬುಕ್ ಮಾಡಿದ್ದೀವಿ. ಯಾವುದೇ ಬಂದ್ಬಿಟ್ಟು ಗಾಡಿ ಓನರ್ ಮೇಲೆ ಏನಕ್ಕೆ ಕೇಸ್ ಬುಕ್ ಆಗ್ತಾಯಿಲ್ಲ? ಆ ಡ್ರೈವರ್ ಮೇಲೆ ಬಿಚ್ಚ ಅವನೇನು ಮಾಡ್ತಾನೆ? ಅವ್ನು ಬೇಕಾಗಿರೋದು 2 ಕಾಸಿಗೆ ಸಂಪಾದನೆ ಮಾಡೋಕ್ಕೆ ಬರ್ತಾನೆ, ಡ್ರೈವಿಂಗ್ ಕೆಲಸ ಮಾಡ್ತಾನೆ. ಅವನಿಗೆ ಕಾನೂನು ಬಗ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ಓನರ್ಗೆಲ್ಲ ಗೊತ್ತಿದೆ ತಾನೆ. ರಿಪೀಟೆಡ್ ಅಫೆಂಡರ್ಸ್ ಅವರು. ಇದು ಫಸ್ಟ್ ಟೈಮ್ ಮಾಡಿದ ಅಫೆಂಡರ್ ಅಲ್ಲ, ರಿಪೀಟೆಡ್ ಅಫೆಂಡರ್ಸ್. ಇವರು ರೆಗ್ಯುಲರ್ ಅಫೆಂಡರ್ಸು, ವರ್ಷಾನುಗಟ್ಟಲೆ ನಡೀತಾ ಇರೋದು ಇವರು. ಇವ್ರಿಗೇನೆ ಗಾಡಿಗಳು ಸೀಸ್ ಆಗ್ತಾಯಿಲ್ಲ. ಆಮೇಲೆ ಓನರ್ಸ್ ಬಂದ್ಬಿಟ್ಟು ಅವ್ರಿಗೂ ಬಂದ್ಬಿಟ್ಟು ಕಾನೂನು ಪ್ರಕಾರ 7 ವರ್ಷ ಜೈಲಿದೆ, ಅವ್ರಿಗೇನಕ್ಕೆ ಜೈಲಿಗೆ ಆಗ್ತಾಯಿಲ್ಲ? ಇದು ಕ್ಲಿಯರ್ ಆಗಿರೋದೇನೆಂದರೆ ಸರ್ಕಾರ ಬಂದ್ಬಿಟ್ಟು ಅವ್ರ ಜೊತೆ ಸಪೋರ್ಟ್ ಕೊಡ್ತಾ ಇದೆ, ಡೈರೆಕ್ಟ್ ಸಪೋರ್ಟ್ ಕೊಡ್ತಾ ಇದೆ. ಅದರಿಂದ ಅಷ್ಟು ಓಪನ್ ನಡೀತಾ ಇದೆ. ನಿನ್ನೆ ಬಿಡದಿಯಲ್ಲಿ ಕೇಸ್ ಆಗಿತ್ತು. ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅವ್ರ ಹುಡುಗರಿಗೆ ಯಾರು ಪಾಪ ಪಬ್ಲಿಕ್ ಹೋಗಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗಾಡಿ ಹಿಡಿದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇನು ಅಧಿಕಾರ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಬೈದ್ಬಿಟ್ಟು ಹಲ್ಕ ಮಾತು ಹೇಳಿದ್ದಾರೆ ಇನ್ಸ್ಪೆಕ್ಟ್ರು. ಈ ಥರ ಮಾತಾಡ್ಬೋದು ಇನ್ಸ್ಪೆಕ್ಟರ್ಗಳು? ಇದು ಬರೀ ಬಿಡದಿಲ್ಲಲ್ಲ, ಇಡೀ ಕರ್ನಾಟಕ ನಡೀತಾ ಇರೋದು ಇದು. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ಈ ಥರ ಮಾಡೋಕ್ಕೋದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಇದು ನಡೀತಾ ಇದೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆಮೇಲೆ ಇನ್ಸ್ಪೆಕ್ಟರ್ ಮಾತಾಡಿದ್ದೀವಿ. ಇನ್ಸ್ಪೆಕ್ಟರ್ಗಳಿಗೆ ಇನ್ನೊಂದೇನೆಂದರೆ ಕಾನೂನು ಬಗ್ಗೆನೂ ಗೊತ್ತಿಲ್ಲ. ಎಲ್ಲಿ ಬರ್ದಿದ್ದ ಕೇಳ್ತಾ ಇದ್ದಾರೆ. ನಮ್ಗೆ ಕಲಿಸಿ ಎಲ್ಲಿ ಕಾನೂನು ಬರ್ದಿದೆ ನಾವು ಕಲಿಸ್ಕೊಡ್ಬೇಕಾಯ್ತು. ನಾವು ಆ್ಯಕ್ಟ್ ಗೋಹತ್ಯೆ ನಿಷೇಧ ಕಾನೂನು BMS ಬಂದ್ಬಿಟ್ಟು ನಮ್ಮ ಇದು ಆ್ಯಕ್ಟ್ ಕೂಡ ಕಲಿಸಿದ್ದೀವಿ, ಅದ್ರ ಕ್ಲಿಯರಾಗಿ ಕೊಟ್ಟಿದ್ದೀವಿ, ಅದು ನೋಡ್ಸಿದ್ದೀವಿ ಅವ್ರಿಗೆ. ಹಂಗೂ ಏನು ಮಾಡೋದು, ಗಾಡಿ ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಹುಡುಗರಿಗೆ ಏನು ಮಾಡ್ತಾರೆ, ಅಲ್ಲಿ ಇಲ್ಲ ವಾಲಂಟಿಯರ್ಸ್ಗೆ ಏನು ಮಾಡ್ತಾರೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಕೂಡಿಸ್ಬಿಡೋದು 2 ಅವರ್ 3 ಅವರ್. ಅವ್ನು ನೆಕ್ಸ್ಟ್ ಟೈಮ್ ಬರೋಬಾರ್ದು ಅಲ್ಲಿ. ಈ ಥರ ನಡೀತಾ ಇರೋದು. ಬರ್ತಾ 1 ನಿಮಿಷ ಹೇಳ್ತಾ ಅದಕ್ಕೆ ಬಂದೆ. ರೈಟ್, 1 ನಿಮಿಷ ಮಾತ್ರ. ಹೌದು, ಬಕ್ರೀದಲ್ಲಿ ಯಾವುದೇ ಹಸುಗಳಿರಲಿ, ಕರುಗಳಿರಲಿ, ಯಾವುದೇ ಪ್ರಾಣಿಗಳು ಕಡಿಬಾರ್ದು. ಯಾವುದೇ ಪ್ರಾಣಿ ಅಲೌಡ್ ಇದೆ, ಅದಕ್ಕೆ ಮಾತ್ರ ಬಂದ್ಬಿಟ್ಟು ಸ್ಲಾಟ್ರ್ ಹೌಸಲ್ಲಿ ಮಾತ್ರ ವಿತ್ ಸರ್ಟಿಫಿಕೇಷನ್ ಕಡಿಬೇಕು. ಪಬ್ಲಿಕಲ್ಲಿ ಕಡಿಯೋಂಗಿಲ್ಲ. ಪಬ್ಲಿಕ್ ಹೌದು, ಮನೆಗಳು ಕಡಿತಾವ್ರೆ, ಮನೆ ಮುಂದೆ ಕಡಿತಾವ್ರೆ, ಸ್ಕೂಲಲ್ಲಿ ಓಪನ್ ಫೀಲ್ಡಲ್ಲಿ ಕಡಿತಾ ಇದ್ದಾರೆ. ಅದು ನಮ್ಮ ಹತ್ರ ಮಾಹಿತಿಗಳಿದೆ, ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ಏನು? ಹೌದು, ಕೊಟ್ಟಿದ್ದೇವೆ. DGP ಕೊಟ್ಟಿದ್ದೇವೆ, ಕಮಿಷನರ್ಗೆ ಎಲ್ಲರೂ ಕೊಟ್ಟಿದ್ದೀವಿ, ಇದ್ರ ಮಾಹಿತಿ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಕೊಡ್ತಾನೆ ಇದ್ದೀವಿ, ಇದೇನು ಹೊಸದಿಲ್ಲ. ದಯವಿಟ್ಟು ತಾವು ಒಂದು ಸತಿ ಅವ್ರ ಏರಿಯಾಗಳು ನೋಡಿ, ಅವ್ರ ಪರ್ಟಿಕ್ಯುಲರ್ ಏರಿಯಾలో ಚೆಕ್ ಮಾಡಿ. ಇವತ್ತು 100 ಹಸುಗಳು ನಿಂತಿದೆ, ಒಂದಲ್ಲ ಎರಡಲ್ಲ 100 ಇದೆ. ಅಲ್ಲಿ ಬೆಂಗಳೂರಲ್ಲೇ 1000 ಸೇರ್ಕೊಂಡ್ಬಿಟ್ಟಿದೆ. ಕುರಿ ಮಾತ್ರ ಕಡೆಯಂಗೆ, ಅದು ಕಡೆಯಂಗಿಲ್ಲ. ಅದು ಸರ್ಟಿಫಿಕೇಟ್ ಇರಬೇಕು. ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಅದು ಸರ್ಟಿಫಿಕೇಟ್ ಇರಬೇಕು. ಎಲ್ಲಿ? ಮುನ್ಸಿಪಲ್ ವೆಟರ್ನರಿ ಡಾಕ್ಟರ್ಸ್ ಸರ್ಟಿಫೈ ಮಾಡಬೇಕು. ನಡೀತಾ ಇದೆ ಕಾನೂನು ಪ್ರಕಾರ. ಏನ್ಜೆ ಯಾವುದೇ ಇಲ್ಲ ನಾವು ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಜಾತ್ರೆಗಳು ಮಾಡೋಂಗಿಲ್ಲ. ಅನಿಮಲ್ ಸ್ಯಾಕ್ರಿಫೈಸ್ ಆ್ಯಕ್ಟ್ 1959 ಕ್ಲಿಯರ್ ಆಗಿದೆ. ಯಾವುದೇ ಪ್ರಾಣಿಗಳು ಅನಿಮಲ್ ಸ್ಯಾಕ್ರಿಫೈಸ್ ಆ್ಯಕ್ಟ್ ಕಂಪ್ಲೀಟ್ ಬ್ಯಾನ್ ಇದೆ ಕರ್ನಾಟಕದಲ್ಲಿ. ಹಂಗೂ ಅದು ತಪ್ಪೇನೆ, ಅದನ್ನ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಯಾವುದೇ ಪ್ರಾಣಿ ಸಪೋರ್ಟ್ ಮಾಡಲ್ಲ ಇದಕ್ಕೆ ಅಂತಲ್ಲ, ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನು ಮುಸ್ಲಿಂ ವಿರುದ್ಧ ಮಾತ್ರ? ಇಲ್ಲ ಮುಸ್ಲಿಂ ವಿರುದ್ಧ ಅಂತಲ್ಲ. ನಾವು ಇದರಲ್ಲಿ ಕ್ಲಿಯರ್
ನಾವು ಕೊಡಿ 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 ಇದು ಕೊಡಿ ಎಲ್ಲ ಕೊಡಿ ಅವ್ರು ಕೊಡಿ 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 ಜೀವ ಕೊಡಿ ಕೊಡಿ ಇಲ್ಲ ಅದ್ರ ಬಗ್ಗೆ ನಾವು ಮಾಡಿದ್ದೀವಿ. ಇಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪ್ರಾಣಿ ಅದಕ್ಕೆ ಕೇಳಿದೆ ಮಾತಾಡ್ತೀವಿ ರೀ. ಈಗ ನೋಡಿ ನಾನ್ ವೆಜ್ ನಾವು ಮಾಂಸಾಹಾರದ ವಿರೋಧಿಗಳಲ್ಲ. ಇವಾಗ ಕರ್ನಾಟಕದಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ಹಾಗೆ ಸಂವರ್ಧನಾ ಕಾಯ್ದೆ 2020 ಏನಿದೆ ಕರ್ನಾಟಕದಲ್ಲಿ ಇವತ್ತು ಜಾರಿ ಇರ್ತಕ್ಕಂಥದ್ದು, ಆ ಕಾನೂನನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಇವತ್ತು ಅದಕ್ಕೂ ಆ ಉದ್ದೇಶದಿಂದ ನಾವು ಪ್ರೆಸ್ ಮೀಟ್ ನಮ್ಮಲ್ಲಿ ನಮ್ಮ ಸಂಘಟನೆ ಮಾಂಸಾಹಾರದ ವಿರುದ್ಧ ಅಲ್ಲ. ನಾವು ವೈಯಕ್ತಿಕವಾಗಿ ತಿಂತೀವೋ ಬಿಡ್ತೀವೋ ಅದ್ರ ಪ್ರಶ್ನೆನ ಈ ವೇದಿಕೆಯಲ್ಲಿ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ಸರ್. ನಾವಿವಾಗ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಇರ್ತಕ್ಕಂಥದ್ದು ಏನು 2020 ಕಾಯ್ದೆ ಇವತ್ತು ಜಾರಿಯಲ್ಲಿ ಇದೆಯೋ ಇಲ್ವೋ? ಇವತ್ತು ಜಾರಿಯಲ್ಲಿರೋದು ಆ ಕಾಯ್ದೆ ಜಾರಿಯಲ್ಲಿದೆ ಅಂದರೆ ಅದು ಈ ನೆಲದ ಕಾನೂನು. ಅದನ್ನು ಯಾಕೆ ಸರ್ಕಾರ ಜಾರಿಗೊಳಿಸ್ತಾ ಇಲ್ಲ? ಅದನ್ನು ಇವತ್ತೇನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕಡೆಗಳಲ್ಲೂ ಇವತ್ತು ರಸ್ತೆಗಳಲ್ಲಿ ಗೋ ಹತ್ಯೆ ನಡೀತಾ ಇರ್ತಕ್ಕಂಥದ್ದು. ಆ ಗೋವಿನ ಹತ್ಯೆಯನ್ನು ಏನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ಅದು ಹಿಂದೂಗಳು ಅತ್ಯಂತ ಪೂಜನೀಯವಾಗಿ ನೋಡ್ತಾರೆ. ಅವ್ರಿಗೆ ಘಾಸಿಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ವ್ಯಾಪಕವಾಗಿ ಗೋಹತ್ಯೆ ನಡೀತಾ ಇರ್ತಕ್ಕಂಥದ್ದು. ಅದೇ ಅಲ್ಲದೆ ಇವತ್ತೇನು ಮೊನ್ನೆ ಟೌನಲ್ಲಿ ಏನು ಇವರು ಒಂದು ಕರ್ನಾಟಕ ಮುಸ್ಲಿಂ ಸಮಾವೇಶ ಅಂತೇಳಿ ಮಾಡ್ತಾರೆ. ಅದರಲ್ಲಿ ಸುಮಾರು ಸರ್ಕಾರಕ್ಕೆ 10-15 ಪಾಯಿಂಟ್ಗಳನ್ನು ಹಾಕ್ತಾರೆ. ಅದರಲ್ಲಿ ಏನು ಇವತ್ತು ಹಿಜಾಬ್ ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥದ್ದಾಗಿರ್ಬೋದು, ಅದೇ ರೀತಿಯಲ್ಲಿ ಇವಾಗ ಇರ್ತಕ್ಕಂಥ ಗೋಹತ್ಯೆ ಕಾನೂನನ್ನ ಸಂಪೂರ್ಣವಾಗಿ ತೆಗೆದಾಕಬೇಕು ಅಂಥೇಳಿ ಅವ್ರು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತು ಸರ್ಕಾರವನ್ನು ಯಾವ ರೀತಿಯಾಗಿ ತಮ್ಮ ಕೈಗೊಂಬೆಯಾಗಿ ತೋರಿಸ್ತಾ ಇದ್ದಾರೆ ಅಂತೇಳಿದ್ರೆ, ಇವತ್ತು ಅದರಲ್ಲೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಾವು ಸರ್ಕಾರಕ್ಕೇನೋ ಬುದ್ಧಿ ಕಲಿಸ್ಬಿಟ್ಟಿದ್ದೀವಿ, ಆ ಹಿನ್ನೆಲೆಯಲ್ಲಿ ಸರ್ಕಾರ ನಮ್ಮ ಮಾತಿಗೆ ಬಗ್ಗಿದ್ರೆ ಮಾತ್ರ ಈ ಒಂದು ಮುಸಲ್ಮಾನ್ ಸಮಾಜ ಸರ್ಕಾರದ ಜೊತೆ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬೆದರಿಕೆ ಹೊಡ್ತಾ ಇದ್ದಾರೆ. ಆ ಬೆದರಿಕೆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರವೂ ಸಹ ಗೋಹತ್ಯೆಗೆ ಸಂಪೂರ್ಣವಾದಂಥ ಪೋಷಣೆಯನ್ನು ಕೊಡ್ತಾ ಇರತಕ್ಕಂಥದ್ದು, ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ನೀವು ಯಾವುದೇ ಸ್ಟೇಷನ್ಗಳಲ್ಲಿ ನೋಡ್ರಿ, ನಾವು 112ಗೆ ನಮ್ಮ ಕಾರ್ಯಕರ್ತರು ಏನಾದರೂ ಹಸುವಿನ ಗಾಡಿಯನ್ನು ಹಿಡಿದ್ಬಿಟ್ಟು ಕರೆ ಮಾಡಿದ್ರೆ ಅವರು ಸ್ಥಳಕ್ಕೆ ಬರ್ತಾ ಇಲ್ಲ. ಮತ್ತು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದರೆ ಇನ್ಸ್ಪೆಕ್ಟ್ರು ನಮ್ಮ ಕಾರ್ಯಕರ್ತರುಗಳಿಗೆ ಪ್ರಶ್ನೆ ಮಾಡ್ತಾರೆ, ನಿನಗೆ ಯಾರು ಅಧಿಕಾರ ಕೊಟ್ಟಿರೋದು ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಮೊನ್ನೆ ಯಾರೋ ತುರುವೇಕೆರೆಯಲ್ಲಿರ್ತಕ್ಕಂಥ ಒಬ್ಬರು ಮೂರ್ತಿ ಅಂತ ಹೇಳ್ತಕ್ಕಂಥ ಇನ್ಸ್ಪೆಕ್ಟ್ರು ಆ ಸ್ಥಳದಲ್ಲಿ ಇಡೀ ಗ್ರಾಮಸ್ಥರು ಸೇರಿ ಅಕ್ರಮ ಸಾಗಾಣಿಕೆಯನ್ನು ಹಿಡಿದಿರ್ತಾರೆ. ಆ ವಾಹನ ಪೊಲೀಸ್ ಠಾಣೆಗೆ ಹೋಗಿರುತ್ತೆ. ಠಾಣೆಗೆ ಹೋದಂಥ ವಾಹನದ ಮೇಲೆ ಪ್ರಕರಣ ದಾಖಲಿಸ್ಬೇಕು ಅಂತೇಳ್ಬಿಟ್ಟು ಬಜರಂಗ ದಳದ ಕಾರ್ಯಕರ್ತರು ಹೋಗಿರ್ತಾರೆ. ಆ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿರ್ತಾರೆ. ಇದಕ್ಕೂ ಮುಂದೆ ಯೋಚನೆ ಮಾಡಿದ್ರೆ ತಿಪ್ಟೂರಲ್ಲಿ ಭಾಳ ದೊಡ್ಡದಾದಂಥ ಒಂದು ಗೋಹತ್ಯೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ತಿಪ್ಟೂರು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಬಂದ್ಗೆ ಕರೆ ಕೊಟ್ಟರು ಅಂತೇಳಿ ನಮ್ಮ ಬಜರಂಗ ದಳದ ಕಾರ್ಯಕರ್ತರಿಗೆ ಏನು ನಿಮ್ಮ ಮೇಲೆ ಯಾಕೆ ನಾವು ಗೂಂಡಾ ಕಾಯ್ದೆಯನ್ನು ಹಾಕಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ಇವಾಗ ಹೇಳ್ದಂತೆ ಏನು ನಮ್ಮ ಬಿಡದಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ವಿಜಯ್ ಕುಮಾರ್ ಅಂತಕ್ಕಂಥವ್ರು ನಮ್ಮ ಕಾರ್ಯಕರ್ತರು ಯಾರೋ ಅದನ್ನು ಒಂದು ಅಕ್ರಮ ಸಾಗಾಟ ನಡೀತಿದೆ ವಾಹನ, ಆ ವಾಹನ ಸಹ ಒಬ್ಬ ಏನು ಕಸಾಯಿಖಾನೆಗೆ ಸೇರಿದಂಥ ವಾಹನ ಅಂತೇಳಿ ಅದರಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು. ಆಗಿದ್ದರೂ ಸಹ ಆ ವಾಹನವನ್ನು ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಧಮಕಿ ಹಾಕಿ ನಿನ್ನ ಮೇಲೆ ಗೂಂಡಾ ಕೇಸ್ ಹಾಕ್ಬಿಡ್ತೀನಿ, ರೌಡಿ ಶೀಟ್ರ್ ಮಾಡ್ತೀನಿ, ನೀನೇನೋ ಸ್ಟೇಷನ್ ಕಡೆ ಬಂದರೆ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಇದೆಲ್ಲ ಒಟ್ಟಾರೆ ವಿಚಾರಗಳ ಜೊತೆಯಲ್ಲಿ ಇವತ್ತು ಏನೋ ಮೊನ್ನೆ ಏನೋ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು STPIನ ಕಡೆಯಿಂದ. ಆ STPIನ ಪ್ರಮುಖ ಹೇಳ್ತಾನೆ, ಏನು ಗೋ ರಕ್ಷಣೆಗೆ ಹೋದಂಥ ಯಾರಾದ್ರೂ ಹಿಂದೂ ಕಾರ್ಯಕರ್ತರಿರ್ತಾರೆ ಅಥವಾ ಏನು ಪ್ರಾಣಿ ಪ್ರಿಯರಿರ್ತಾರೆ, ಅವರೇನಾದರೂ ನಿಮ್ಮ ಬೀದಿಗಳಿಗೆ ಬಂದು ಗೋರಕ್ಷಣೆಗೆ ಬಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿ ಅವ್ರಿಗೆ ಹೊಡೀರಿ ಅಂತ ಹೇಳ್ತಕ್ಕಂಥ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ. ಅಂದರೆ ಇವತ್ತು ಕಾನೂನು ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ, ಇಷ್ಟೆಲ್ಲ ರಾಜಾರೋಷವಾಗಿ ಅವ್ರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹತ್ಯೆ ಮಾಡ್ತಕ್ಕಂಥದ್ದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ತಡಿಲಿಕ್ಕೆ ಹೋದಂಥವ್ರಿಗೆ ಇವತ್ತು ಹೊಡಿಬೇಕು ಕೊಲ್ಲಬೇಕು ಅಂತ ಹೇಳ್ತಕ್ಕಂಥ ಪ್ರಚೋದನೆಗಳನ್ನು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ನಾವು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಇವತ್ತು ಏನು ಪೇಟ ಇರ್ಬೋದು, ಹಲವಾರು ಪ್ರಾಣಿ ಪ್ರಿಯ ಸಂಘಟನೆಗಳಿರ್ಬೋದು, ಇವತ್ತು ಕಂಬಳಕ್ಕೆ ನಿಷೇಧ ಏರಿ, ಜಲ್ಲಿಕಟ್ಟಿಗೆ ನಿಷೇಧ ಏರಿ, ಅದು ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಅಂಥೇಳಿ ಹಲವಾರು ಜನ ಪ್ರತಿಭಟನೆಗಳನ್ನು ಮಾಡ್ತಾರೆ. ಅದೇ ಜನ ಇವತ್ತೇನಾದರೂ ಗೋಹತ್ಯೆ ಆಗ್ತಾಯಿದೆ ತಡೀರಿ ಅಂತೇಳಿದ್ರೆ ಉಸಿರೇ ಆಡೋದಿಲ್ಲ. ಗೋಹತ್ಯೆ ಅಂತೇಳಿದ್ರೆ ಅದು ಆಹಾರದ ಹಕ್ಕು,
ಅವರು ಆಹಾರ ತಿನ್ನಲಿಕ್ಕೆ ಅವಕಾಶ ಇದೆ. ಅರೆ ಆಹಾರದ ಹಕ್ಕು ಎಲ್ಲಿ ಬರುತ್ತೆ? ಈ ನೆಲದಲ್ಲಿ ಏನು ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಆಹಾರದ ಹಕ್ಕಿನಡಿನಲ್ಲೇ ನೀವು ಗೋಮಾಂಸ ತಿಂತೀನಿ ಅಂತ ಹೇಳಿದ್ರೆ ಅದು ಯಾವ ರೀತಿ ನಾವು ಸಹಿಸಲಿಕ್ಕೆ ಸಾಧ್ಯ? ಅದನ್ನು ನಾವು ಇವತ್ತು ಖಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಹಲವಾರು ಜನ ಇವತ್ತು ಹೇಳ್ತಾರೆ ಏನು ಹಿಂದೂ ಮುಸ್ಲಿಮ್ದು ಸಹೋದರರು ನಮ್ಮ ಬ್ರದರ್ಸ್ಗಳು ಅವರು ಅಂತೇಳ್ಬಿಟ್ಟು. ಏನು ಹಿಂದೂ ಸಮಾಜ ಗೋವಿಗೆ ರೊಟ್ಟಿಯನ್ನು ಕೊಡ್ತಕ್ಕಂಥ ಸಮಾಜ. ಆ ಸಮಾಜ ಯಾರು ಗೋವನ್ನು ರೊಟ್ಟಿಯ ಜೊತೆಗೆ ಕತ್ತರಿಸಿ ತಿಂತಾರೆ ಅವರ ಜೊತೆಗೆ ಸಹೋದರರಾಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವರೇನಾದರೂ ಸಂಪೂರ್ಣ ಗೋಹತ್ಯೆಯನ್ನು ಬಿಟ್ಟು ಸಂಪೂರ್ಣವಾಗಿ ನಮ್ಮ ಗೋವನ್ನು ಪೂಜನೀಯ ಅಂತೇಳಿ ಒಪ್ಕೊಂಡ್ರೆ ನಾವು ಅವಾಗ ಬ್ರದರ್ಸ್ ಅಲ್ವಾ ಅಂಥೇಳಿ ಯೋಚನೆಯನ್ನು ಮಾಡ್ಬೋದು ಹೊರತು ಅದಕ್ಕೆ ಮುಂಚಿತವಾಗಿ ನಾವು ಅವರ ಆ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಇವತ್ತು ಹಲವಾರು ಜನ ಏನು ನಮಗೆಲ್ಲ ತಿಳಿದಿರ್ತಕ್ಕಂಥ ಚಲನಚಿತ್ರ ತಾರೆ ರಮ್ಯಾ ಅವರಾಗಿರ್ಬೋದು, ಹಲವಾರು ಪ್ರಾಣಿ ಪ್ರಿಯರು ಇವತ್ತು ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಾಗಿರ್ಬೋದು, ಟೌನ್ ಹಾಲ್ನಲ್ಲಾಗಿರ್ಬೋದು, ಎಲ್ಲ ಕಡೆಗಳಲ್ಲಿ ನಾಯಿಗಳನ್ನು ರಕ್ಷಿಸಿ, ಕೋಳಿಗಳನ್ನು ರಕ್ಷಿಸಿ, ಪಶುಗಳನ್ನು ರಕ್ಷಿಸಿ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಅವ್ರಿಗೆಲ್ಲ ಪ್ರಾಣಿ ಪ್ರಿಯರು ಅಂಥೇಳಿ ಅವ್ರಿಗೆ ಒಂದು ಗೌರವವನ್ನು ಕೊಡ್ತಾರೆ. ಅದೇ ಜಾಗದಲ್ಲಿ ಇವತ್ತು ಸುಮಾರು ಕೇವಲ 1 ತಿಂಗಳ ಒಳಗಾಗಿ 1,000ಕ್ಕೂ ಹೆಚ್ಚು ಗೋವುಗಳನ್ನು ಬಜರಂಗ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಆದರೆ ಅದೇ ಬಜರಂಗ ದಳದ ಕಾರ್ಯಕರ್ತರಿಗೆ ಪ್ರಾಣಿ ಪ್ರಿಯರು ಅಂತೇಳಿ ಹೇಳೋದಿಲ್ಲ. ಅವರನ್ನು ಕೋಮುವಾದಿಗಳು, ಅವ್ರನ್ನ ಗೂಂಡಗಳು, ರೌಡಿ ಶೀಟರ್ಗಳು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಒಂದು ಗೋವು ಎಷ್ಟು ಪೂಜನೀಯ, ಮತ್ತು ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗಿಂದನೂ ಅವನು ಸತ್ತಿ ಅವನಿಗೆ 3 ದಿವಸದ ಕಾರ್ಯ ಏನು ನಮ್ಮ ಹಿಂದೂ ಪದ್ಧತಿಯಲ್ಲಿ 3 ದಿವಸಕ್ಕೆ ಹಾಲು ತುಪ್ಪ ಅಂತೇಳಿ ಮಾಡ್ತೀವಿ. ಆ ಹಾಲು ತುಪ್ಪದ ಕಾರ್ಯಕ್ಕೂ ಇವತ್ತು ನಾವು ಗೋಮಾತೆಗೆ ಅವಲಂಬಿತವಾಗಿದ್ದೀವಿ. ಅಂಥ ಗೋಮಾತೆಯನ್ನು ರಕ್ಷಣೆ ಮಾಡಿದಂಥ ಬಜರಂಗ ದಳದ ಕಾರ್ಯಕರ್ತರಿಗೆ ಇವತ್ತು ಯಾವ ರೀತಿಯಾದಂಥ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ, ಇದನ್ನೆಲ್ಲರನ್ನು ಖಂಡಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ನಾವು ನೇರವಾಗಿ SDPIನ ಕಾರ್ಯಕರ್ತರು ಯಾರು ನಮ್ಮ ಕಾರ್ಯಕರ್ತರಿಗೆ ಸವಾಲು ಹಾಕಿದ್ದಾರೆ, ನೀವು ಗೋರಕ್ಷಣೆಗೆ ಬಂದಂಥ ಸಂದರ್ಭದಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ನಾವು ಏನು 12ನೇ ವಯಸ್ಸಿಗೆ ಬೀದಿ ಬದಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿಯಾಗಿ ಗೋರಕ್ಷಣೆ ಮಾಡಿದರು ಅಂತ ಹೇಳ್ತಕ್ಕಂಥ ಪರಾಕ್ರಮದ ಕಥೆಗಳನ್ನು ಕೇಳಿ ಬೆಳೆದಿರ್ತಕ್ಕಂಥವ್ರು. ನಾವು ನಮ್ಮ ರಕ್ತವನ್ನು ನೀಡಾದರೂ ಸರಿ ಆ ಗೋಮಾತೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಅದರ ಜೊತೆಗೆ ಇವತ್ತು ನಾವು ಸರ್ಕಾರಕ್ಕೂ ಸಹ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳ ಮುಖಾಂತರ ನಾವೆಲ್ಲ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಬಕ್ರೀದ್ನ ಸಂದರ್ಭದಲ್ಲಾಗಿರ್ಬೋದು, ಒಟ್ಟಾರೆ ಇಡೀ ವರ್ಷ ಪೂರ್ತಿ ಇಲ್ಲೇನು ಅಕ್ರಮವಾಗಿ ಗೋ ಸಾಗಾಟ ಆಗ್ತಾಯಿದೆ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣಗೊಳಪಡಿಸಬೇಕು. ಇವತ್ತು ಪೊಲೀಸ್ ಇಲಾಖೆ ನೋಡ್ಬೋದು, ಏನು ಯಾರೋ ಒಬ್ಬ ಹೆಲ್ಮೆಟ್ ಇಲ್ಲ ಅಂತೇಳಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ವಾಹನದ ಹಿಂಬದಿಯಲ್ಲಿ ನಿಂತ್ಕೊಂಡು ಕಳ್ಳರ ರೀತಿ ಅವ್ರನ್ನ ಹಿಡಿತಾರೆ. ಅವರು ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಣಗಳೇ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿದ್ವಿ. ಅವ್ರು ಹಿಡೀಲಿ, ಅವರು ಕಾನೂನು ಅವರ ಪ್ರಾಣಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ, ಅವರು ಸಂರಕ್ಷಣೆ ಮಾಡಬೇಕು, ಹಿಡಿತಾ ಇದ್ದಾರೆ, ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಸಾವಿರಾರು ಗೋವುಗಳು ಬೆಂಗಳೂರು ನಗರಕ್ಕೆ ಬರ್ತಾಯಿದೆ. ಬೆಂಗಳೂರಲ್ಲಿ ಏನಾದರೂ ಉಳುಮೆ ಮಾಡೋದಕ್ಕೆ ಭೂಮಿ ಇದೆಯಾ? ಇವಾಗ ನಾವೇನಾದರೂ ಹಿಡಿದಿದ ತಕ್ಷಣ ಪೊಲೀಸರು ಹೇಳ್ತಾರೆ ಅದು ಯಾರೋ ರೈತರು ತೊಗೊಂಡು ಹೋಗ್ತಾಯಿದ್ರು. ಯಾವ ಎತ್ತನ್ನ ತಂದು ಇವತ್ತೇನು ನಾವೇನಾದ್ರೂ ಚಿನ್ನಸ್ವಾಮಿ ಕ್ರೀಡಾಂಗಣನ ಉಳಬೇಕಾಗಿದೆಯಾ ಅಥವಾ ಲಾಲ್ಬಾಗನ್ನು ಉಳಬೇಕಾಗಿದೆ? ಯಾವುದನ್ನು ಉಳೋದಕ್ಕೆ ಸಾವಿರಾರು ಹಸುಗಳು ಬರ್ತಾಯಿದೆ. ಇದನ್ನು ಪೊಲೀಸರು ಪ್ರಶ್ನೆ ಮಾಡಬೇಕಲ್ವಾ? ಪೊಲೀಸ್ ಇಲಾಖೆಗೆ ಯಾಕೆ ಆ ಧೈರ್ಯ ಇಲ್ವಾ? ಅಥವಾ ಕರ್ನಾಟಕ ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆಯಾ? ಅಥವಾ ಇವತ್ತು ನಾವೆಲ್ಲರೂ ಗಮನಿಸಿದ್ದೀವಿ, ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದರು ನಮ್ಮ ಸರ್ಕಾರ ಮುಸಲ್ಮಾನರ ಆಶೀರ್ವಾದದಿಂದ ಇದೆ ಅಂತ ಹೇಳ್ಬಿಟ್ಟು. ನೀವು ಆ ಕಾರಣಕ್ಕೋಸ್ಕರ ಅವರ ಋಣ ಸಂದಾಯಕ್ಕೋಸ್ಕರ ವ್ಯಾಪಕವಾಗಿ ಗೋಹತ್ಯೆಗೆ ಬೆಂಬಲ ಕೊಡ್ತಾ ಇದ್ದೀರಾ? ಅದನ್ನು ಇವತ್ತು ಸ್ಪಷ್ಟಪಡಿಸಿ ಅಂತೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಾವಿವತ್ತು ಏನು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಭೇಟಿಯನ್ನು ಮಾಡ್ತಾಯಿದ್ದೀವಿ, ಅವರಿಗೂ ನಾವು ಮನವಿಯನ್ನು ಕೊಡ್ತಾಯಿದ್ದೀವಿ. ರಾಜ್ಯಾದ್ಯಂತ ಏನು ವಾಹನಗಳಲ್ಲಿ ಇವತ್ತು ಸಾಗಾಣಿಕೆ ಮಾಡೋದಕ್ಕೆ ಸಂಪೂರ್ಣವಾಗಿ ನಿಷೇಧ ಇದೆ. ಎಷ್ಟು ಬಿಭತ್ಸವಾಗಿ ಅಮಾನುಷವಾಗಿ ಇವತ್ತು ಗೋವುಗಳನ್ನು ವಾಹನದಲ್ಲಿ ತುಂಬಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಲವಾರು ಪ್ರಾಣಿಗಳು ಅದರಲ್ಲಿ ಸತ್ತೋಗ್ತಾ ಇದೆ. ಅದು ತಲುಪ್ತಕ್ಕಂಥ ಜಾಗದಲ್ಲಿ ತಲುಪೋಕೆ ಮುಂಚಿತವಾಗಿಯೇ ಅಷ್ಟು ಕ್ರೂರವಾಗಿ ಇವತ್ತು ಹಿಂಸೆ ನಡೀತಾ ಇದ್ರು ಸಹ ಇವತ್ತು ಪೊಲೀಸ್ ಇಲಾಖೆ ಕೈಕಟ್ಟಿ ನಿಂತಿರ್ತಕ್ಕಂಥದ್ದು ಇದು ನಮಗೆ ಒಂದು ದೌರ್ಭಾಗ್ಯ ಅಂತೇಳಿನೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಒಟ್ಟಾರೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಆಗ್ತಾ ಇರ್ತಕ್ಕಂಥ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು. ಬಿಲ್ಕುಲ್ ಒಂದೇ ಒಂದು ಗೋವಿನ ಹತ್ಯೆಯನ್ನು ಆಗದಿದ್ದಂತೆ ಪೊಲೀಸ್ ಇಲಾಖೆ ತಡಿಬೇಕು, ಸರ್ಕಾರ ತಡಿಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು.